ಬೇರೇನು. ಬಹಳ ಸುಗಮವಾಗಿ ನಡೀತಾ ಇದೆಯಾ ಅಂತ. ಯಾಕಂತಂದ್ರೆ ಅಧ್ಯಕ್ಷರು ಹೇಳ್ತಾರೆ ನಾನೇ ಗೆಲ್ಲೋದು ಅಂತ ಹೇಳ್ತಾರೆ, ಆದ್ರೆ ಇನ್ನೊಂದು ಟೀಮ್ ಕೂಡ ರೆಡಿ ಆಗಿದೆ ಅಧ್ಯಕ್ಷರ ಚುನಾವಣೆಗೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಆ ಥರದ್ದು ಯಾವುದು ಪ್ರೋಸೆಸ್ಸೇ ಆಗಿಲ್ಲ. ಅವರು ಬೇರೆ ಫಂಕ್ಷನ್ ಇವಾಗಿಲ್ಲ, ಇನ್ನೂ ಅದು ಬಂದಿಲ್ಲ, ಇನ್ನೂ ಅದಕ್ಕೆ ಗೆಜೆಟ್ ಘೋಷಣೆ ಆಗಿಲ್ಲ. ಅಲ್ಲ ಸಾರಿ, ಗೆಜೆಟ್ ಅಂತೀನಿ, ಇದು ಆಗಿಲ್ಲ. ಇನ್ನ ಈಗ ತಾಲೂಕು ಮಟ್ಟದಲ್ಲಿ ಚುನಾವಣೆಗಳು ನಡೀತಾ ಇದೆ, ಇನ್ನ ಜಿಲ್ಲಾ ಮಟ್ಟದಲ್ಲಿ ನಡಿಬೇಕು, ಅದಾದ್ಮೇಲೆ ರಾಜ್ಯ ಮಟ್ಟದ್ದು, ಅದಾದ್ಮೇಲೆ ದೇಶದ ಮಟ್ಟದ್ದು. ಈಗ ಇನ್ನ ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ, ಯಾವುದೇ ಗೊಂದಲ ಇಲ್ಲದೆ ನಡೀತಾ ಇದೆ. ಪ್ರಶ್ನೆ ಏನಂದ್ರೆ ಇಲ್ಲಿವರೆಗೂ ಯುನಾನಿಮಸ್ ಆಗಿದೆ, ಸೊ ಯಾರು ಕೂಡ ಚುನಾವಣೆಗೆ ನಿಂತಿರಲಿಲ್ಲ. ಆದ್ರೆ ಈಗ ಮೊದಲ ಬಾರಿಗೆ ಈಗಿರೋ ಅಧ್ಯಕ್ಷರನ್ನು ಗೆಲ್ಲಿಸಬೇಕು, ಬೇರೆಯವ್ರನ್ನ ಮಾಡಿ ಅನ್ನೋಂಥದ್ದು ಒತ್ತಾಯ. ಸೊ ಹಾಗಾಗಿ ಬಂಡಾಯವಾಗಿ ಚುನಾವಣೆ ನಿಲ್ತಿದ್ದಾರೆ ಅನ್ನೋದು. ಒಂದ್ ವೇಳೆ ಆ ರೀತಿ ಆದ್ರೆ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅನ್ನೋದು. ಯಾಕಂದ್ರೆ ಯತ್ನಾಳ್ ಅವರು ಅಥವಾ ಕುಮಾರ್ ಬಂಗಾರಪ್ಪ ಅವರು ನಿಲ್ಲಿಸಬೇಕು ಅನ್ನೋಂಥದ್ದು ಆ ಬಣದ ಒಂದು ಪ್ರಶ್ನೆ. ಅಲ್ಲ, ಈ ಚುನಾವಣೆ ಈಗ ಘೋಷಣೆ ಆಗೇ ಇಲ್ಲಲ್ಲ, ಚುನಾವಣೆ ಅಧ್ಯಕ್ಷ ಚುನಾವಣೆ ಘೋಷಣೆನೇ ಆಗ್ಬೇಕಲ್ಲ, ಹಾಗೆ ಇಲ್ಲ. ಇವಾಗ ಯಾಕೆ ಅದ್ರ ಬಗ್ಗೆ ಅಲ್ಲಲ್ಲ, ಅವ್ರು ಬಂದಾಗ ಇನ್ನ ಅಲ್ಲಲ್ಲ, ಅವ್ರು ಮಾಡಕ್ಕೆ ಪ್ರಾವಿಷನ್ ಆಗ್ಬೇಕಾದ್ರೆ ಅದನ್ನ ರಾಜ್ಯದ ಬಿಜೆಪಿ ನೋಟಿಫಿಕೇಶನ್ ಮಾಡಬೇಕು, ಅದಾದ್ಮೇಲೆ ಪ್ರೋಸೆಸ್ ಶುರುವಾಗೋದು. ಈಗ ಆ ಥರದ್ದು ಯಾವುದೇ ಪ್ರೋಸೆಸ್ ಆಗಿಲ್ಲ. ಇನ್ನೂ ನಾವೆಲ್ಲ ತಾಲೂಕು ಮಟ್ಟದಲ್ಲಿ ಇದ್ದೀರಿ, ಇನ್ನು ರಾಜ್ಯಕ್ಕೆ ಬರಬೇಕಾದ್ರೆ ಬಹಳ ದೂರ ಇದೆ. ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀವಿ. ಈ ಬಂದಾಗ ತಾನೇ ಅದು ಹೇಳ್ಬೇಕು, ಇನ್ನ ಬಂದೇ ಇಲ್ಲಲ್ಲ, ಬಂದಾಗ ಹೇಳ್ತೀನಿ. ಈಗ ಒಂದ್ ಕಡೆ ನಿನ್ನೆ ರೇಣುಕಾಚಾರ್ಯ ಟೀಮ್ ಮತ್ತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೂತ್ಕೊಂಡು ಅವರು ಮೀಟಿಂಗ್ ಮಾಡಿದ್ದಾರೆ. ಅಷ್ಟೆಲ್ಲ ರೆಬಲ್ಸ್ ರಾತ್ರಿ ಬಂಗಾರಪ್ಪನವ್ರ ಮನೆ ಕೂತ್ಕೊಂಡು ಅವ್ರು ಮೀಟಿಂಗ್ ಮಾಡಿದ್ದಾರೆ. ಇದಕ್ಕೆಲ್ಲ ಯಾವಾಗ ಅಂತ್ಯ ಆಗ್ತಾರೆ ಸರ್? ನೀವೊಬ್ರು ವಿಪಕ್ಷ ನಾಯಕರಾಗಿ ಹೇಳಿ. ಅದೆಲ್ಲ ಪಾರ್ಟಿ ನೋಡ್ಕೊಂತೈತೆ, ಪಾರ್ಟಿ ಹೈಕಮಾಂಡ್. ನೀವೇ ಒಂಥರ ಈಗ ಪಾರ್ಟಿ ಎದ್ದಿದ್ದಂಗೆ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ. ನಾನು 45 ವರ್ಷ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಪಾರ್ಟಿ ಕಟ್ತೀನಿ, ಹಳೆ ಮೈಸೂರಲ್ಲೂ ಕೂಡ ಪಾರ್ಟಿ ಎಲ್ಲ ಕಟ್ಟಿದ್ದೀನಿ. ನಾವೆಲ್ಲ ಬೆಳೆಸಿರೋವಂಥವ್ರು, ಅನಂತಕುಮಾರ್ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಎಲ್ಲರೂ ಕೂಡ ನಾವೆಲ್ಲ ಪಾರ್ಟಿ ಕಟ್ಟಿ ಬೆಳೆಸಿರೋವಂಥವ್ರು. ಆದ್ದರಿಂದ ಪಾರ್ಟಿಯ ಏನೇ ಇದ್ರೂ ಕೂಡ ನನಗೆ ಸಂಬಂಧಪಟ್ಟಿದ್ದು, ಬೇರೆಯವ್ರಿಗೆ ಸಂಬಂಧಪಟ್ಟಿಲ್ಲ. ಇದು 4 ಗೋಡೆಗಳ ಮಧ್ಯೆ ಏನಿದೆಯೋ ಅದನ್ನು ಚರ್ಚೆ ಮಾಡ್ತೀರಿ. ಈಗ ಸದ್ಯಕ್ಕೆ ಯಾವುದೂ ಕೂಡ ರಾಜ್ಯದ ಅಧ್ಯಕ್ಷರ ಚುನಾವಣೆ ಬಂದಿಲ್ಲ. ಅದು ಬಂದಾಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ. ಸರ್, ನೀವು ಡಿ.ಕೆ. ಶಿವಕುಮಾರ್ ಅವರಿಗೆ ಸಲಹೆ ಕೊಟ್ರಿ, ನಿಮ್ಮ ಪಾರ್ಟಿಲೂ ಅಂಥದ್ದೇ ಪರಿಸ್ಥಿತಿ ಇದೆಯಲ್ಲ ಸರ್? ಅವ್ರದ್ದು ಕಿತ್ಕೊಳ್ಳುವಂಥದ್ದು ಅಲ್ಲ, ನಮ್ದಿಲ್ಲ, ನಮ್ದೇನು ಇನ್ನ ಘೋಷಣೆನೇ ಆಗಿಲ್ಲಲ್ಲ. ತಯಾರಿಗಳು ನಡೀತಾ ಇಲ್ಲ, ನಮ್ಮಲ್ಲಿ ಆ ಥರ ತಯಾರಿಗೆ ನಮ್ದು ಕೇಡರ್ ಪಾರ್ಟಿ. ನಮ್ದು ಬೇರೆ ಪಾರ್ಟಿಯವರು ಯಾವಾಗ ಮೆಂಬರ್ಶಿಪ್ ಮಾಡ್ತಾರೆ, ಯಾವಾಗ ಎಲೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮದಂತೂ ಪ್ರತಿ 6 ವರ್ಷಕ್ಕೊಂದ್ಸರಿ ಮೆಂಬರ್ಶಿಪ್ ಆಗುತ್ತೆ. ವಾರ್ಡ್ಗಳಿಂದ ಹಿಡಿದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಡೆಲ್ಲಿವರೆಗೂ ಚುನಾವಣೆಗಳು ನಡೀತದೆ. ಆ ಚುನಾವಣೆ ಹೇಗೆ ನಡಿಬೇಕು ಅನ್ನೋದನ್ನು ನಮ್ಮ ರಾಷ್ಟ್ರೀಯ ನಾಯಕರು ಅದಕ್ಕೆ ಒಂದು ಟೀಮ್ ಮಾಡಿದ್ದಾರೆ. ಆ ಟೀಮು ಅದನ್ನೆಲ್ಲ ನಿರ್ವಹಣೆ ಮಾಡ್ತದೆ. ನಾನು ಆ ಟೀಮಲ್ಲಿ ಇಲ್ಲ, ನಾನು ಆ ಚುನಾವಣಾ ಟೀಮಲ್ಲಿ ಇಲ್ಲ. ಅದು ಕೇಂದ್ರದ ನಾಯಕರು ಮಾಡಿರುವಂಥ ಚುನಾವಣಾ ಟೀಮು. ಅವರು ಏನ್ ಮಾಡ್ತಾರೆ ಮತ್ತೆ ಚುನಾವಣೆ ಬಗ್ಗೆ ಕೇಳ್ತಿರೋದಲ್ಲ ಸರ್, ಬಿಜೆಪಿ ಕಿತ್ತಾಡ್ಕೊಳ್ತಿರೋದು ಕೇಳ್ತಿರೋದು. ನೀವು ಬೀದಿ ನೋಡ್ದಾಕಂತ ಇದ್ದೀರಾ. ಕೇಡರ್ ಪಾರ್ಟಿಯಲ್ಲಿ ಶಿಸ್ತಿನ ಪಕ್ಷ ಅಂದ್ರೆ ಶಿಸ್ತೆಲ್ಲ ಹೋಗ್ಬಿಟ್ಟು ಅಧಿಸ್ತು ಬಂದ್ಬಿಟ್ಟೈತೆ ಅಂತ ಕೇಳ್ತಿರೋದು. ಅದೆಲ್ಲವನ್ನ ಹೈಕಮಾಂಡ್ ನೋಡ್ಕೊಳುತ್ತೆ. ಇದು ಅಶೋಕ್ 1.5 ವರ್ಷದಿಂದ ಹೇಳ್ತಾರೆ. ಉಳಿಸ್ಬೇಕು ಅಂತನಾ ಇಲ್ಲ ಇದ್ಬೇಕು ಅಂತನಾ ಸರ್? 4 ಗೋಡೆಗಳ ಮಧ್ಯೆ ಅಂದ್ರೆ ಮಲ್ಲೇಶ್ವರಮಿಂದ ಸದಾಶಿವನಗರ ಬಂದಿದೆ. ಯಾರಿಗೋ ನೀನೇನು ಕೇಳಕ್ಕೆ ಅಲ್ಲ, ಅದು ಎಲ್ಲ ಕೇಳ್ಬಿಟ್ಟು ಒಂದೇ ಸರಿ 4 ಗೋಡೆಗಳ ದಾಟ್ ಬಂದ್ಬಿಟ್ಟಿದೆ. ಸಭೆ ಇದೆಲ್ಲವನ್ನ ಕೇಂದ್ರದ ನಾಯಕರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಕ್ರಮ ತೆಗೆದುಕೊಳ್ತಾರೆ ಅಷ್ಟೇ. ಇಂಗ್ಲಿಷ್ ಕೊಟ್ಬಿಡ್ತೀನಿ ತಾಳಪ್ಪ.